ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ಆಲ್ ಅರೌಂಡ್ ಅಸ್. ಈಗ ನಾವೆಲ್ಲ ದೇವಸ್ಥಾನಕ್ಕೆ ಹೋಗಿ ರೆಡಿ ಆಗಿದ್ದೀವಿ. ಮೊಮ್ಮಕ್ಕಳು ನೋಡಿ ಮೊದಲೇ ರೆಡಿಯಾಗಿ ನಿಂತಿದ್ದಾರೆ. ಅಲ್ಲೇ ಜಗಳ ಆಡ್ಕೊಂಡೇ ನಿಂತಿದ್ದಾರೆ. ಆಗಲೇ ಯಾವಾಗಲೂ ಜಗಳ ಆಡೋದೇ ಅವ್ರಿಗೆ ಕೆಲಸ. ಇಬ್ಬರಿಗೆ ಒಬ್ರಿಗೊಬ್ರು ಜೋಡಿಸ್ತಾ ಇರ್ತಾರೆ. ನಾವು ಇಲ್ಲಿಂದ ಒಂದು 140 ಕಿಲೋಮೀಟ್ರ್ ಹೋದರೆ ಅಲ್ಲಿ ಬೋರಾಸ್ವಾಮಿ ದೇವಸ್ಥಾನ ಇದೆ. ಅಲ್ಲಿ ಹೋಗ್ತಾ ಇದ್ದೀವಿ. ನೆಲಮಂಗಲ ರೋಡ್ ಇದು. ಇಲ್ಲೊಂದು ಆಂಜನೇಯ ಟೆಂಪಲ್ ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲಿಂದ ಮುಂದೆ ಹೋಗಿ ನೆಕ್ಸ್ಟು ಕುಣಿಗಲ್ ರೋಡ್ ತಿರ್ಕೊಂಡು ಅಲ್ಲಿಂದ ನೈಸ್ ರೋಡ್ಗೆ ಹೋಗಬೇಕು. ನೈಸ್ ರೋಡ್ ತುಂಬ ಚೆನ್ನಾಗಿದೆ. ದಾರಿಲೆಲ್ಲ ನೋಡಿ ಅಂಗಡಿಗಳು ಅದೆಲ್ಲ ಇದೆ. ನೈಸ್ ರೋಡಲ್ಲಿ ಆರಾಮಾಗಿ ಹೋಗ್ಬೋದು. ಏನು ಕಷ್ಟ ಅನಿಸೋದಿಲ್ಲ, ಈಸಿಯಾಗಿ ಹೋಗ್ಬೋದು. ಆದರೆ ಪಿಕಪ್ ಇದು ಸ್ಕಿಲ್ ಇರಬೇಕು, ಡ್ರೈವಿಂಗ್ ಸ್ಕಿಲ್ ಇದ್ದರೆ. ಪಕ್ಕದಲ್ಲೆಲ್ಲ ಚೆನ್ನಾಗಿ ಮಳೆ ಜಾಸ್ತಿ ಆಗೋದ್ರಿಂದ ಈ ಸಲ ಎಲ್ಲ ಕಡೆ ನೋಡಿ ಯಾಕೋ ತೋಟ ಎಷ್ಟು ಚೆನ್ನಾಗಿ ಹೋಗಿದೆ. ತೆಂಗಿನ ಮರ ಎಂಟ್ರೆನ್ಸು ದೇವಸ್ಥಾನಕ್ಕೆ. ಇಲ್ಲಿ ದೇವಸ್ಥಾನ ಇದು ಬೋರಾಸ್ವಾಮಿ ಮೇನ್ ಟೆಂಪಲ್. ಇದು ದೊಡ್ಡದಾಗಿದೆ ದೇವಸ್ಥಾನ, ತುಂಬ ಸ್ಟ್ರಾಂಗ್ ಆಗೂ ಇದೆ. ಈಗ 5 ವರ್ಷದಿಂದ ಇದು ತುಂಬ ಪ್ರಸಿದ್ಧಿ ಪಡೆದಿದೆ ದೇವಸ್ಥಾನ. ಇದು ನೋಡಿ, ಇಲ್ಲೆಲ್ಲ ಚಿಕ್ಕ ಚಿಕ್ಕ ಕಲ್ಲುಗಳಲ್ಲಿ ಮನೆ ಥರ ಹಿಂಗೆ ಸಣ್ಣದಾಗಿ ಕಟ್ಟಿದ್ದಾರೆ. ಈ ಥರ ಹರಕೆ ಮಾಡ್ಕೊಂಡವರು ಈ ಥರ ಕಲ್ಲುಗಳನ್ನ ಹಿಂಗೆ ಜೋಡಿಸ್ಬಿಟ್ಟು ಮನೆ ಥರ ಮಾಡ್ತಾರೆ. ಈ ಥರ ನಾವು ಹರಕೆ ಮಾಡಿಕೊಂಡ್ರೆ ಆದಷ್ಟು ಬೇಗ ನಾವು ಸೈಟ್ ತೊಗೊಳ್ಳೋದಾಗಲಿ ಮನೆ ಕಟ್ಸೋದಾಗಲಿ ಅದೆಲ್ಲ ದೇವರು ನೆರವೇರಿಸ್ಕೊಡ್ತಾರಂತೆ. ಇದರಲ್ಲಿ ಬೆಲ್ ಎಷ್ಟು ದೊಡ್ಡದಿದೆ, ಯಾರು ಡೊನೇಟ್ ಮಾಡಿದ್ದಾರೆ. ಪಿಲ್ಲರ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಗೋಪುರ ದೇವಸ್ಥಾನಕ್ಕೆ ಇದು ಭೋಜನ ಶಾಲೆ ಅಂತೇಳಿ ಊಟದ ಮನೆ. ಮಧ್ಯಾಹ್ನ 1:30ಯಿಂದ 3:30ವರೆಗೂ ಊಟ ಇರುತ್ತೆ. ನೋಡಿ, ನಮ್ಮ ಮಕ್ಕಳು ಮನೆ ಕಟ್ತಿದ್ರು. ಚಿಕ್ಕ ಚಿಕ್ಕಲ್ಲಿ ಮನೆ ಥರ ಮಾಡ್ತಾಯಿದ್ದಾರೆ. ನಾವು ಹೇಳಿದ್ವಿ ಈ ಥರ ಹಿಂಗೆ ಅನ್ಕೊತಾರೆ ಜನ ಅಂತೇಳಿ. ಆವಾಗ ಅವರು ಮಕ್ಕಳೂ ಹೋಗಿ ಚಿಕ್ಕ ಚಿಕ್ಕಲ್ಲೆಲ್ಲ ಹಾಕ್ಸ್ಕೊಂಡ್ಬಂದು ಈ ಥರ ಕೊಡ್ತಾರೆ. ಎಷ್ಟೋ ಜನ ಲೇಡೀಸು ಆ ಥರ ಎಲ್ಲ ಮಾಡ್ತಾಯಿದ್ದಾರೆ. ನಮ್ಮ ಒಂದು ನಂಬಿಕೆ, ದೇವರಿಗೆ ನಾವು ಹರಕೆ ಮಾಡಿಕೊಂಡ್ರೆ ನಮಗೆ ಸದ್ಯ ದೇವರು ನಮಗೂ ಆಸೆನ ಪೂರೈಸ್ತ. ನಾವು ತುಂಬ ದಿವಸ ಮನೆ ಕಟ್ಟಿಸ್ಬೇಕು ಅಂತಿದ್ವಿ, ಕಟ್ಸಾಯಿತು. ಅದಕ್ಕೆ ಹರಕೆ ತೀರ್ಸೋಕ್ಕೆ ದೇವಸ್ಥಾನಕ್ಕೆ ಹೋಗಿದ್ವಿ. ಇದು ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಎಲ್ಲ ಕಲ್ಲುಗಳಿಗೆ ಜೋಡಿಸಿಟ್ಟವ್ರೆ. ಅವ್ರ ಮನೆ ಕಟ್ಟಿಸೋ ಆಸೆ ನೆರವೇರುತ್ತಂತೆ. ಆಮೇಲೆ ಬಂದು ಅವರು ಹರಕೆ ತೀರಿಸ್ಕೊತಾರೆ. ಒಂದು ನಮ್ಮ ನಂಬಿಕೆ ಮೇಲೆ ಡಿಪೆಂಡ್ ಆಗುತ್ತೆ. ಕಾಲಿನ ವರ್ಕ್ ಎಷ್ಟು ಚೆನ್ನಾಗಿದೆ. ನೀರುಗಳೆಲ್ಲ ವರ್ಕ್ ಮಾಡಿ ಇದು ಟಿಕೆಟ್ ಇಶ್ಯೂ ಮಾಡ್ತಾರೆ. ಪೂಜೆ ಮಾಡ್ತಾರೆ. ಇಲ್ಲಿ ಟಿಕೆಟ್ ತೊಗೊಂಡು ಪೂಜೆ ಮಾಡ್ತಾರೆ. ಸ್ವಲ್ಪ ಹೊತ್ತು ಕೂತ್ಕೊಂಡು ಧ್ಯಾನ ಮಾಡಿದ್ರೆ ಒಂಥರ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಸಿಟಿಲಿರೋ ಗಲಾಟೆ ಅದೆಲ್ಲ ಇಲ್ಲಿರಲ್ಲ. ಒಂಥರ ಪೀಸ್ ಆಫ್ ಮೈಂಡ್ ಇರುತ್ತೆ. ದೇವಸ್ಥಾನ ಇವಾಗ ಬಾಗಿಲು ಹಾಕ್ತಿದ್ದಾರೆ. ಮಧ್ಯಾಹ್ನ 1:30 ಆಯಿತು ನಾವು ಬರೋಕ್ಕೆ. ಹಾಗಾಗಿ ಬಾಗಿಲು ಹಾಕ್ತಿದ್ದಾರೆ. ಮತ್ತು 3:15ಗೆ ಬಾಗಿಲು ತೆಗಿತಾರಂತೆ. ಆಮೇಲೆ 3:15ಗೆ ದರ್ಶನ. ಇದು ನೋಡಿ, ಯಾರೋ ಎಷ್ಟು ಚೆನ್ನಾಗಿ ಮನೆ ಕಟ್ಟಿದ್ದಾರೆ. ಸಣ್ಣ ಮಕ್ಕಳು ಕಟ್ಟಿದ್ದಾರೆ, ದೊಡ್ಡ ಕಟ್ಟಿದ್ದಾರೆ, ಗೊತ್ತಿಲ್ಲ. ಎಷ್ಟು ಚೆನ್ನಾಗಿ ಕಟ್ಟಾರಲ್ಲಮ್ಮ ದೇವಸ್ಥಾನ. ಇವಾಗ ಬಾಗಿಲು ಓಪನ್ ಮಾಡಿದ್ರು 3:30 ಮಧ್ಯಾಹ್ನ. ನೋಡಿ, ದೇವ್ರ ದರ್ಶನ ಇಲ್ಲಿಂದ ಕಾಣ್ತಾರೆ. ಆಮೇಲೆ ಒಳಗಡೆ ಹೋಗಿನೂ ದರ್ಶನ ಮಾಡಿದ್ವಿ. ದೇವ್ರನ್ನ ನೋಡಿದ್ರೆ ಒಂಥರ ಮೈ ಮರೆಯೋ ಥರ ಅಷ್ಟು ಒಂಥರ ಚೆನ್ನಾಗಿದೆ. ಮೂರ್ತಿ ಎಲ್ಲ ದೇವರ ಹೋಗಬೇಕು. ಯಾವಾಗಲೂ ತುಂಬ ಜನ
ದೇವಸ್ಥಾನ ಮುಂದಗಡೆ ವೆಂಕಟೇಶ್ವರ, ಶ್ರೀದೇವಿ, ಭೂದೇವಿ ಸಮೇತ ಶ್ರೀ ವೆಂಕಟೇಶ್ವರ ದೇವಸ್ಥಾನ ಅಂತೇಳಿ. ಇಲ್ಲಿ ವೆಂಕಟೇಶ್ವರ ಸ್ವಾಮಿ, ಲಕ್ಷ್ಮೀದೇವಿ, ಭೂದೇವಿ ಇಬ್ಬರು ಇದ್ದಾರೆ. ಇಲ್ಲೊಂದು ಪ್ರತ್ಯೇಕ ದೇವಸ್ಥಾನ. ಒಳಗಡೆ ಇರೋದು ಭೂವರಾಹ ಸ್ವಾಮಿ, ಭೂದೇವಿ. ಇವರು ಕಬ್ಬಿನ ಜ್ಯೂಸ್ ಮಾಡ್ತಿದ್ದಾರೆ. ಜ್ಯೂಸ್ ತುಂಬ ಚೆನ್ನಾಗಿತ್ತು, ಇದು ದೇವಸ್ಥಾನದ ಅಂಗದಲ್ಲಿ ಲಕ್ಷ್ಮೀದೇವಿ ಇದೆ. ಅಲ್ಲಿ ಸ್ವಾಮೀಜಿಗಳು ಯಾವ ಥರ ಇಟ್ಟಿಗೆ ತಗೊಂಡೋಗಿ ಪೂಜೆ ಮಾಡಬೇಕು, ಯಾವ ಥರ ಪೂಜೆ ಮಾಡಿದರೆ ನಮ್ಮ ಹರಕೆ ಯಾವ ಥರ ನಮ್ಮ ಆಸೆ ಇಲ್ಲೇ ಇರುತ್ತೆ ಅಂತ ಎಲ್ಲ ಜನರು ಹೇಳ್ತಾ ಇದ್ದಾರೆ. ಯಾವ ಥರ ಜನ ಎಲ್ಲ ಭಕ್ತಿಯಿಂದ ಪೂಜೆ ಮಾಡಿ ನಮಸ್ಕಾರ ಮಾಡ್ತಾರೆ, ಇಟ್ಟಿಗೆ ಪೂಜೆ ಮಾಡ್ತಾರೆ.